ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾವ ವಾರ ಅಂತ ಹೇಳಿದ್ರೆ ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ. ಸೊ ಏನಪ್ಪ ಇದು ಮಾರ್ನಿಂಗೇ ವಾಯ್ಸ್ ಓವರ್ ಕೊಟ್ಕೊಂಡು ಕಿಚನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವು. ಹೌದು, ಸೊ ಮಾರ್ನಿಂಗಿಂದನೇ ನಾನು ಮಾತಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸನೂ ಕೂಡ ಬೇಗ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬಂದು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ನನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಳ್ಳೋಣ, ವ್ಲಾಗು ಆಗುತ್ತೆ, ಈ ಕಡೆ ನನ್ನ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ಕಾಯಿ ತುರಿತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ದೋಸೆಗೆ ನೆನ್ನೆ ಹಿಟ್ಟೆಲ್ಲ ಆಡಿಸಿ ಇಟ್ಟಿದ್ದೆ. ಸೊ ಇವತ್ತು ಪಲ್ಯ ಏನೂ ಮಾಡೋ ಮೂಡ್ ಇರಲಿಲ್ಲ, ಚಟ್ನಿನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಹೇಳ್ದಾಗೆ ನನ್ನ ಹೆಲ್ತ್ ಕೂಡ ಅಷ್ಟು ಸರಿ. ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗಲ್ಲೂ ಕೂಡ ಹೇಳಿದ್ದೀನಿ, ಇನ್ನೂ ನಾನು ಅಷ್ಟು ಹುಷಾರಾಗಿಲ್ಲ. ಈಗ ವಾಯ್ಸ್ ಓವರ್ ಕೊಡುವಾಗಲೂ ಅಷ್ಟೇ ನಾನು ಇನ್ನೂ ಹುಷಾರಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಚಟ್ನಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ತುರಿತಾ ಇದೆ. ಸೊ ನನ್ನ ಮಗನೂ ಕೂಡ ಎದ್ದು ಬಂದು ಹಂಗೆ ನಾನು ಇಟ್ಕೊಂಡು ಅದು ಇದು ಅಂತ ಬೆಳಗ್ಗೆ ಏನೇನಾದರೂ ಒಂದು ಕೇಳಿ ತಲೆ ತಿಂತಾನೆ ಅಂತ ಹೇಳ್ಬೋದು. ಒಂದೊಂದು ಟೈಮ್ ಚೆನ್ನಾಗೇ ಎದ್ದು ಬರ್ತಾನೆ, ಒಂದೊಂದು ಟೈಮ್ ಅದು ಯಾವ ಕಡೆಯಿಂದ ಎದ್ದು ಬರ್ತಾನೋ ನನ್ನ ಮೂಡ್ನೇ ಹಾಳು ಮಾಡಿಬಿಡ್ತಾನೆ ಅಂತ ಹೇಳ್ಬೋದು. ಮಾರ್ನಿಂಗ್ ಟೈಮು ಏನೇನಾದರೂ ಒಂದೊಂದು ಕೇಳ್ತಾ ಇರ್ತಾನೆ, ನಂಗೆ ತಲೆ ಸಿಟ್ಟು ಬರೆಸ್ತಾನೆ. ನಾನು ಅದೇ ತಾನೇ ಎದ್ದಿರ್ತೀನಲ್ವ, ನಾನು ಒಂದೊಂದು ಟೈಮ್ ಮಾತಾಡೋಕೆ ಹೋಗಲ್ಲ, ಎಷ್ಟಾರು ಮಾತಾಡ್ಕೊ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮಗೂ ಒಂದೊಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದೊಂದು ಸಲ ರೀತಿ ರಿಯಾಕ್ಟ್ ಮಾಡಿಬಿಡ್ತೀನಿ ಪಾಪ. ಯಾಕಂದರೆ ಅಷ್ಟೊಂದು ಗೊಳುಯ್ಕೊಬಿಡ್ತಾನೆ ಒಂದೊಂದು ಟೈಮು. ಸೊ ನಾನು ಇವಾಗ ಚಟ್ನಿಗೆಲ್ಲ ಕಾಯಿ ತುರ್ಕೊಂಡೆ. ಚಟ್ನಿ ನಾನು ರೆಡ್ ಕಲರ್ ಚಟ್ನಿ ಮಾಡ್ಕೋತೀನಿ. ಸೊ ನಾನು ಆಲ್ಮೋಸ್ಟ್ ದೋಸೆಗೆ ಚಟ್ನಿ ಮಾಡಬೇಕಂದ್ರೆ ನಾನು ರೆಡ್ ಕಲರೇ ಮಾಡೋ ಅಂಥದ್ದು ಹೇಳ್ಬೇಕಂದ್ರೆ. ಅದೇನೋ ಗೊತ್ತಿಲ್ಲ, ದೋಸೆಗೆ ನನಗೆ ರೆಡ್ ಕಲರ್ ಚಟ್ನಿನೇ ತುಂಬ ಇಷ್ಟ. ರೆಡ್ ಮೀನ್ಸ್ ಆ್ಯಶ್ವಲ್ ಏನಿಲ್ಲ, ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕೋದು ಬಿಟ್ಟು ಒಣಮೆಣ್ಸಿಕಾಯಿ ಹಾಕಿದ್ರೆ ಅದೇ ರೆಡ್ ಕಲರ್ ಚಟ್ನಿ ಅಂತ ಹೇಳ್ಬೋದು ಅಷ್ಟೇ. ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಸೇಮ್ ಎಲ್ಲದಕ್ಕೂ ಕೂಡ ಒಂದೇ, ಎರಡಕ್ಕೂ ಕೂಡ ಮೆಣ್ಸಿಕಾಯಿ ಮಾತ್ರ ಚೇಂಜು. ಒಂದೊಂದ್ಸಲ ಅದೇ ಒಣಮೆಣ್ಸಿಕಾಯಿ ಹಾಕ್ತೀವಿ, ಒಂದೊಂದ್ಸಲ ಹಸಿಮೆಣ್ಸಿಕಾಯಿ ಹಾಕ್ತೀವಿ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಆಗುತ್ತೆ, ಒಣಮೆಣ್ಸಿಕಾಯಿ ಹಾಕಿದ್ರೆ ರೆಡ್ ಕಲರ್ ಆಗುತ್ತೆ. ಸೊ ಅಷ್ಟೇ, ನಾನು ಒಣಮೆಣ್ಸಿಕಾಯಿ ಹಾಕಿ ಮಾಡ್ಕೋತೀನಿ. ಆಲ್ಮೋಸ್ಟ್ ನಾನು ಮಾಡಿದ್ರೆ ರೆಡ್ ಕಲರೇ ಮಾಡೋದು. ಅದೇನೋ ನಂಗೆ ಅದೇ ಇಷ್ಟ. ಗ್ರೀನ್ ಕಲರ್ ಚಟ್ನಿ ನಂಗೆ ಅಷ್ಟು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಅವ್ನ ರಿಯಾಕ್ಷನ್ ಎಲ್ಲ ನೀವು. ಆಲ್ರೆಡಿ ಗೋಳ ಆಡ್ತಾ ಇದ್ದೀನಿ ಏನೇನೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನನ್ನ ತಲೆನೂ ಸ್ವಲ್ಪ ಕೆಡಿಸ್ತಾ ಇದ್ದಾನೆ ಬೆಳಗ್ಗೆನೆ ಬಂದುಬಿಟ್ಟು. ಸೊ ಚಟ್ನಿನೂ ಕೂಡ ಎಲ್ಲ ಆಡಿಸಿದಾಯಿತು. ಸೊ ಈಗ ನೋಡ್ತಾ ಇರ್ಬೋದು ದೋಸೆ ಸಂಪ್ಳನ ನಾನು ನೋಡೇ ಇರಲಿಲ್ಲ ಯಾವ ರೀತಿ ಉಪ್ಪು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಉಕ್ಕಿ ಚೆನ್ನಾಗಿ ಹುಳಿ ಎಲ್ಲ ಬಂದಿದೆ. ಈಗ ಇದನ್ನು ನೀಟಾಗಿ ತಿರುಗ್ತಾ ಇದ್ದೀನಿ. ಈ ರೀತಿ ಎಲ್ಲ ಸ್ವಲ್ಪ ನೀಟಾಗಿ ತಿರುಗಿಬಿಟ್ಟಿಟ್ರೆ ಆಮೇಲೆ ನೀಟಾಗಿ ಹಾಕ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ಫಸ್ಟ್ ಬಂದ ತಕ್ಷಣ ಇದೇ ಮಾಡಿಬಿಡ್ತಿದ್ದೆ. ಈ ಸಲ ಮರ್ತ್ಕೊಂಡು ಡೈರೆಕ್ಟ್ ಕಾಯಿ ತುರಿಯೋದಕ್ಕೆ ಇಟ್ಕೊಬಿಟ್ಟೆ ಅಂತ ಹೇಳ್ಬೋದು. ಸೊ ಸಂಪ್ಳನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ಹುಳಿ ಬಂದ್ರೇ ದೋಸೆನೂ ಕೂಡ ಚೆನ್ನಾಗಾಗುತ್ತೆ. ಅದು ತುಂಬ ಹುಳಿ ಬಂದರೂ ತಿನ್ನೋದಕ್ಕಾಗಲ್ಲ. ಲೈಟಾಗಿ ಒನ್ ನೈಟ್ ಇಟ್ಟು ಮಾರ್ನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ಅದ್ರ ಮೇಲೆ ನೆಕ್ಸ್ಟ್ ಆಚೆ ಇಡೋದಕ್ಕಾಗಲ್ಲ. ಬೇಕು ಅಂದರೆ ಬೇಕಾದ್ರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಅಷ್ಟೇ. ನೋಡ್ತಿದ್ರೆ ರೆಡ್ ಕಲರ್ ಚಟ್ನಿ ಅಂತ ಹೇಳಿದ್ರಲ್ವ. ಸೊ ರೆಡ್ ಕಲರ್ ಚಟ್ನಿನೂ ಕೂಡ ರೆಡಿ ಆಯಿತು. ಹಾಗೆಯೇ ತಿಂಡಿಗೆ ದೋಸೆನೂ ಕೂಡ ರೆಡಿ ಆಯಿತು. ನಾನು ಆಲ್ಮೋಸ್ಟ್ ಪೂಜೆ ಗೀಜೆ ಮಾಡೋ ಟೈಮಲ್ಲಿ ನಾನು ಈ ರೀತಿ ಇನ್ನೊಂದಿನ ದೋಸೆ ಅಥವಾ ಇಡ್ಲಿ ಈ ರೀತಿ ಮಾಡ್ಕೊಬಿಡ್ತೀನಿ. ಆಗ ನನಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಫ್ರೈಡೇ ಅಲ್ವಾ, ತುಂಬ ಪೂಜೆ ಕೆಲಸ ಎಲ್ಲ ಇದೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಈ ರೀತಿ ದೋಸೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಜಸ್ಟ್ ಚಟ್ನಿನೋ ಪಲ್ಯನೋ ಏನೋ ಒಂದು ಮಾಡ್ಕೊಬಿಡ್ಬೋದು ಅದಕ್ಕೋಸ್ಕರ. ಸೊ ಹಾಗೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಫಸ್ಟ್ ಇಷ್ಟು ಬೇಗ ಯಾರಿಗೂ ಹಾಕೋದಿಲ್ಲ, ನನ್ನ ಮಗನಿಗೆ. ಸೊ ಈಗ ಫಸ್ಟ್ ಚಟ್ನಿ ಎಲ್ಲ ಹಾಕಿ ರೆಡಿ ಆದ ತಕ್ಷಣ ದೋಸೆನಿಗೆ ಬಾಕ್ಸ್ಗೆಲ್ಲ ಹಾಕಿ ಸ್ನ್ಯಾಕ್ಸು ಕೂಡ ಎಲ್ಲ ಹಾಕ್ಬಿಟ್ರೆ ನಾನು ಸರಿ ಹೋಗುತ್ತೆ. ಇನ್ನು ಅವನ್ನ ರೆಡಿ ಮಾಡಿಸಿ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನಿಗೆ ತಿನ್ನಿಸಿ ಕಳಿಸೋದಕ್ಕೆ ಅಂತೇಳ್ಬಿಟ್ಟು ಫಸ್ಟ್ ಅವ್ನಿಗೆ ದೋಸೆ ಹಾಕ್ತಾಯಿದ್ದೀನಿ. ಅಡುಗೆವನ್ನ ಎಲ್ಲ ಫುಲ್ ಸ್ವಲ್ಪ ಮೆಸ್ಸಪ್ಪಾಗಿದೆ. ನೆನ್ನೆ ಎಲ್ಲ ಸ್ವಲ್ಪ ನೆನ್ನೆ ನೈಟೇ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ ಆಲ್ಮೋಸ್ಟು. ಬಟ್ ಒನ್ ಟೈಮ್ ಆಗಲ್ಲ. ಏನಕ್ಕಂದರೆ ನೆನ್ನೆ ಕಲ್ಸೋದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಕೂಡ ಮಾಡಿದ್ದೆ, ಬೇಳೆ ಒಬ್ಬಟ್ಟು ಮಾಡಿದೆ. ಸ್ವಲ್ಪನೇ ಒಂದು 10 or 11 ಈ ರೀತಿ ಏನೋ ಒಬ್ಬಟ್ಟು ತಟ್ಟಿದ್ದು, ಸ್ವಲ್ಪ ಹೂರ್ಣ ಆಯ್ತು ಅಷ್ಟೇ. ಸ್ವಲ್ಪನೇ ಮಾಡಿದೆ ಕ್ವಾಂಟಿಟಿಲಿ, ತುಂಬ ಚೆನ್ನಾಗಿತ್ತು. ಮಾಡಿದ ಉದ್ದೇಶ ಬಂದು ನನಗೂ ಯಾಕೋ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತು. ಯಾವಾಗಲೂ ಪಾಯಸ ಮಾಡ್ತಿರ್ತೀನಿ ಅಥವಾ ಸಿಹಿ ಪೊಂಗಲ್ ಮಾಡ್ತಿರ್ತೀನಿ. ಸೊ ಈ ಸಲ ಒಬ್ಬಟ್ಟು ಮಾಡೋಣ ಅಂತೇಳ್ಬಿಟ್ಟು. ಆಮೇಲೆ ನನಗೂ ಕೂಡ ಒಬ್ಬಟ್ಟು ತಟ್ಟಕ್ಕೆ ಬರೋದಿಲ್ಲ ನಿಜ ಹೇಳ್ಬೇಕಂತ ಹೇಳಿದ್ರೆ. ಸೊ ಅದಕ್ಕೆ ಕಲ್ತ್ಕೊಳ್ಳೋಣ, ಫ್ರೀ ಆಗಿದ್ದಾಗ ಈ ರೀತಿ ಮಾಡಿ ಸ್ವಲ್ಪ ಕಲ್ತ್ಕೊಂಡ್ರೆ ತಟ್ಟಕ್ಕೆ ಬರುತ್ತೆ ಅಂತ. ನಿಜ ಹೇಳಬೇಕಂದ್ರೆ ಲಾಸ್ಟ್ ಎಲ್ಲ ಟೈಮ್ಗಿಂತ ಈ ಸಲ ತಟ್ಟೋದು ಕಲ್ತಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿಬಿಡ್ತು, ಬೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಅಷ್ಟು ಬಿಟ್ಟರೆ ತಟ್ಟೋದೆಲ್ಲ ಸ್ವಲ್ಪ ಪರವಾಗಿಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ಯಾವ ರೀತಿ ತಟ್ತಾರೆ ಅಥವಾ ಮನೇಲಿ ನಮ್ಮಮ್ಮ ಎಲ್ಲ ತಟ್ಟವ್ರ ಕೈಯೆಲ್ಲ ನೋಡ್ಕೊಂಡಿರ್ತೀನಲ್ವ. ಸೊ ಅದೇ ರೀತಿ ಟ್ರೈ ಮಾಡಿದೆ. ಈ ಸಲ ಸ್ವಲ್ಪ ಬೆಟರ್ ಆಗಿದ್ದೀನಿ, ಏನಿಲ್ಲ. ಎಲ್ಲ ಲಾಸ್ಟ್ ಎಲ್ಲ ಕಂಪೇರ್ ಮಾಡಿದಾಗಿಂದನೂ ಕೂಡ. ಸೊ ಅದಕ್ಕೆ ಈ ರೀತಿ ಫ್ರೀ ಆಗಿದ್ದಾಗ ಮಾಡ್ಕೊಂಡು ಕಲ್ತ್ಕೊಳ್ಳೋಕ್ಕೆ ನನಗೆ ಏನಂತ ಹೇಳಿದ್ರೆ ಇಂಥದ್ದು ಬರಲ್ಲ ನನಗೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಈ ರೀತಿ ಅಡುಗೆ ಎಲ್ಲ ವಿಷಯ ಮಾಡಿದಾಗ ಅಯ್ಯೋ ಅವ್ರು ಅದು ಮಾಡ್ತಾರೆ, ಅವ್ರಿಗೆ ಇದು ಬರುತ್ತೆ ಅದು ಬರುತ್ತೆ ಎಲ್ಲ ಮಾಡ್ತಾರೆ ಅಂತ ಹಿಂಗಂತಾರೆ. ಸೊ ನನಗೂ ಕೂಡ ಎಲ್ಲ ಮಾಡಬೇಕು. ನಾನೆಲ್ಲ ಯಾರು ಏನೂ ಹೇಳ್ದಿದ್ರು ಪರವಾಗಿಲ್ಲ, ಬಟ್ ನನ್ನ ಪರ್ಸನಲ್ ಯಾರು ಸಪೋರ್ಟ್ ತೊಗೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ನನಗೊಂದು ಬಂದುಬಿಟ್ರೆ ಅದು ಈಗ ನಾನು ತಿನ್ನಬೇಕು ಅಂತ ಅನ್ನಿಸ್ತಲ್ವ. ಸೊ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಲಿಲ್ಲ ಅಂದರೂ ಕಮ್ಮಿ ಕ್ವಾಂಟಿಟಿ ಆದರೂ ಮಾಡಿಕೊಂಡು ನಾನು ತಿಂದೆ. ಸೊ ನಾನು ತಿನ್ನೋದಕ್ಕೋಸ್ಕರ ನನಗೆ ಮಾಡ್ಕೊಳ್ಳೋಕೆ ಬಂದರೆ ನನಗೆ
ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇ ಮಾಡಿದೆ, ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ ಮಾಡಿದ್ದು. ಹಿಂಗೆ ಮಧ್ಯದಲ್ಲೇ ಯಾವಾಗಲಾದರೂ ಒಂದೊಂದು ಸಲ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ಕೋತಾ ಇರ್ತೀನಿ, ತಟ್ಟೋದೆಲ್ಲ ಕಲ್ತ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈಗ ನೋಡ್ತಾ ಇರ್ಬೋದು ನಾನು ಹಂಗೆ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಇವಾಗ ಬಂದು 5:30 5:40 ಈ ರೀತಿಲೇ ಎದ್ದೇಳ್ತಾ ಇದ್ದೀನಿ. ಬಟ್ ಅದೇನೋ ಹುಷಾರಿಲ್ವಲ್ಲ ನನಗೆ, ಎದ್ದೊಳಕ್ಕೆ ಆಗ್ತಾಯಿಲ್ಲ. ಒಂದು 6 ಓ ಕ್ಲಾಕು 6:10 6:15 ಆಗೇ ಬಿಡುತ್ತೆ. ನಿಜವಾಗ್ಲೂ ಮಾರ್ನಿಂಗ್ ಟೈಮು ಈ ರೀತಿ ವೀಕ್ ಡೇಸಲ್ಲಿ ಸ್ಕೂಲಿಗೆ ಕಳಿಸ್ಬೇಕು ಅಂತೆಲ್ಲ ಇದ್ದಾಗ ಒಂದು 5 ಆರ್ 10 ಮಿನಿಟ್ಸ್ ಲೇಟ್ ಆದರೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ. ನನಗಂತೂ ಯಾಕಂದರೆ ನಾನು ಎಲ್ಲ ತಿಂಡಿ ಒಬ್ಬಳೇ ಮಾಡಿ, ನನ್ನ ಮಗನೂ ಕೂಡ ನಾನು ಒಬ್ಬಳೇ ರೆಡಿ ಮಾಡಿ, ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡೋದ್ರಿಂದ ನನಗೆ ಒಂದೊಂದು 5 ಮಿನಿಟ್ಸ್ ಟೈಮ್ ವ್ಯಾಲ್ಯೂನೂ ಕೂಡ ನನಗೆ ವೀಕ್ ಡೇಸಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದು ಮಾರ್ನಿಂಗ್ ಟೈಮ್, ಅರ್ಲಿ ಮಾರ್ನಿಂಗ್ ಒಂದು 15 ಮಿನಿಟ್ಸ್ ಬೇಗ ಇದ್ರೂ ಕೂಡ ಎಷ್ಟೋ ಕೆಲಸ ಆಗಿಬಿಡುತ್ತೆ ನಿಜವಾಗ್ಲೂ. ಬಟ್ ಇವತ್ತು ಅದೇ ರೀತಿ ನಾನು ಎದ್ದಾಗಲೇ ಒಂದು 6:05 6:10 ಏನೋ ಆಗಿಬಿಟ್ಟಿತ್ತು ಅನ್ಸುತ್ತೆ. ಸೊ ನನಗೆ ಲೇಟಾಗಿ ಬೇರೆ ಎದ್ಬಿಟ್ರೆ ನಂಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಎಷ್ಟೋ ಕೆಲಸ ಇನ್ನೂ ಲೇಟಾಗಿ ಆಗಿಬಿಡುತ್ತಲ್ವಾ ಅಂತೆಲ್ಲ ಹೇಳ್ಬಿಟ್ಟು ಅದೊಂದು ಫೀಲ್ ಮಾಡ್ಕೊಬಿಡ್ತೀನಿ ನಾನು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅದೆಲ್ಲ ಟ್ರೈ ಮಾಡಿದ್ರು ಒಂದು ಟೈಮ್ ಹಿಂಗೆ ಆಗಿಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಈಗ ನನ್ನ ಮಗನ ಕೂಡ ಚಟ್ನಿನೇ ಹಾಕ್ತಾಯಿದ್ದೀನಿ, ಒಂದೊಂದ್ಸಲ ತುಪ್ಪ ಹಾಕ್ತೀನಿ. ಈಗ ನಾನೇ ಚಟ್ನಿ ಹಾಕ್ತೆ, ಯಾಕಂದರೆ ಸ್ವಲ್ಪ ಅಭ್ಯಾಸ ಆಗಲಿ. ಅವನು ಕೂಡ ಯಾವಾಗಲೂ ನಾವೇ ಪೆಂಪರ್ ಸ್ವಲ್ಪ ಖಾರ ತಿನ್ನಲ್ಲ ಅದು ಇದು ಅಂತೆಲ್ಲ ಪೆಂಪರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಚಟ್ನಿನೇ ಹಾಕ್ತೆ, ಅವನಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೈಡೇ ಡ್ರೈ ಫ್ರೂಟ್ಸ್ ಹಾಕಿದ್ದೆ ನಾನು ಸ್ನ್ಯಾಕ್ಸಿಗೆ. ನನಗೆ ಈ ರೀತಿ ಪೂಜೆ ದಿನ ಕೆಲಸ ಎಲ್ಲ ಇದ್ದಿರುತ್ತಲ್ವ, ತುಂಬ ಹೆವಿ ಪ್ರೆಷರ್ ಇದ್ದಾಗ ನಾನು ಏನು ಮಾಡ್ಬಿಡ್ತೀನಿ, ತಿಂಡಿಗೆ ಈ ರೀತಿ ದೋಸೆ ಐಟಮ್ನ ಪ್ರಿಪೇರ್ ಮಾಡ್ಕೊತೀನಿ. ಹಾಗೆ ಸ್ನ್ಯಾಕ್ಸ್ಗೂ ಅಷ್ಟೇ ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸನ್ನ ಪ್ರಿಫೇರ್ ಮಾಡ್ತೀನಿ. ಏನು ಕುಕ್ಕಿಂಗ್ ಮಾಡೋದಕ್ಕೆ ಹೋಗಲ್ಲ. ಆ್ಯಸ್ ಯೂಶುವಲ್ ಹೆಲ್ತಿನೂ ಕೂಡ ಆಗಿರುತ್ತೆ, ಹಾಗೆಯೇ ಬೇಗ ಟೈಮು ಕೂಡ ಸೇವ್ ಆಗುತ್ತೆ. ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಕೆಲಸ ಕೂಡ ಹೆಲ್ಪ್ ಆಗುತ್ತೆ. ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಬಿಸಿನೀರು ಕೂಡ ಹಾಕ್ತಾಯಿದ್ದೀನಿ ಒಂದು ಬಾಟಲಿಗೆ. ನಾನು ಪ್ರತಿ ಸಲ ಆದರೂ ಅಷ್ಟೇ, ಯಾವಾಗಲೂ ಅಷ್ಟೇ, ವೆದರ್ ಹೆಂಗಾರು ಇರಲಿ ನಾನು ಬಿಸಿನೀರು ಹಾಕೋವಂಥದ್ದು. ಯಾಕಂದರೆ ಅವನು ಕುಡಿಯೋಷ್ಟರಲ್ಲಿ ಸ್ವಲ್ಪ ಕಾದಾರಿ ಬೆಚ್ಚಗೆ ಆಗಿಬಿಟ್ಟಿರುತ್ತೆ ನೀರು, ಏನು ತುಂಬ ಸುಡೋಲ್ಲ, ಸ್ವಲ್ಪ ನೀಟಾಗಿ ಕಾಯಿಸ್ಬಿಟ್ಟೆ ಚೆನ್ನಾಗೇ ಹಾಕ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಮನೇಲಾದರೂ ನಾನು ಹೇಳ್ದಂಗೆ ಕೇಳಲ್ಲ, ಅಲ್ಲಾದರೂ ಹೇಳ್ದಂಗೆ ಕೇಳಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕ್ತೀನಿ. ಏನೇ ಸ್ನ್ಯಾಕ್ಸ್ ಹಾಕಿದ್ರು ಅಷ್ಟೇ, ಲಂಚ್ ಹಾಕಿದ್ರು ಅಷ್ಟೇ. ಮ್ಯಾಮು ಕೂಡ ಹೇಳ್ತಾರೆ ಒಂದೊಂದು ಟೈಮು ಸ್ವಲ್ಪ ಕೊಡಿ ಮೇಡಮ್ ಅಂತ. ನಾನು ಅದಕ್ಕೆ ಹೇಳ್ತೀನಿ ಅವ್ರಿಗೆ, ಮೇಡಮ್ ಮನೇಲಾದರೂ ತಿನ್ನಲ್ಲ, ಅವ್ನು ಇಲ್ಲಿ ನಿಮ್ಮ ಬೈಕೋಸ್ಕರ ತಿಂತಾನೆ ಅಂತ ನಾನು ಆ ರೀತಿ ಕೊಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಅವರು ನಾವು ಎಷ್ಟು ಅಂತ ಪ್ರೆಷರ್ ಮಾಡೋಕ್ಕಾಗುತ್ತೆ ಪಪ್ಪ, ಮಕ್ಳಿಗೂ ಬೇಜಾರಾಗುತ್ತಲ್ವ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಸೊ ಈಗ ದೋಸೆ ಎಲ್ಲ ಈ ರೀತಿ ಮುರಿದಾಕಬೇಕು, ಅವ್ನಿಗೆ ಅಷ್ಟೊಂದು ನೀಟಾಗೆಲ್ಲ ತಿನ್ನೋದಕ್ಕೆ ಬರಲ್ಲ ಅಲ್ವಾ. ಸೊ ಅದಕ್ಕೆ ಈ ರೀತಿ ಹಾಕ್ತೀನಿ ನಾನು. ಆದಷ್ಟು ದೋಸೆ, ಇಡ್ಲಿ, ಚಪಾತಿ, ಪೂರಿ ಈ ರೀತಿಯೇ ಕೊಡಿ ಅಂತ ಹೇಳ್ತಾರೆ. ಸೊ ಒಂದೊಂದು ಟೈಮ್ ಹೆಂಗಿರುತ್ತೆ ಸಿಚುವೇಶನ್ ಹಂಗೆ, ಯಾವಾಗಲೂ ನಾವು ಕೂಡ ಅದೇ ರೀತಿ ಮಾಡ್ಕೊಂಡಿರೋದಕ್ಕಾಗಲ್ಲಲ್ವ, ಹೆಂಗಿರುತ್ತೆ ಆ ರೀತಿ ಕೊಡ್ತೀನಿ ನಾನು. ನಾನು ಅರ್ಲಿ ಮಾರ್ನಿಂಗ್ ಬ್ಯುಸಿ ರೋಟೀನ್ ಈ ರೀತಿ ಇರುತ್ತೆ. ನಾನು ಯಾರ ಜೊತೆನೂ ಮಾತಾಡೋದಕ್ಕಾಗಲ್ಲ, ನಾನು ಏನಕ್ಕೂ ಗಮನ ಕೊಡೋದಕ್ಕಾಗಲ್ಲ, ಎಲ್ಲ ಫುಲ್ಲು ಗಜಿ ಅಂತ ಇರುತ್ತೆ ಅಂತ ಹೇಳ್ಬೋದು. ನಂಗೆ ಹುಷಾರೇ ಇಲ್ಲ, ನಾನು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಅಮ್ಮನ ಮನೆಗೆ ಕಳಿಸ್ಬಿಡ್ತೀನಿ. ಅಮ್ಮನೇ ಅವತ್ತು ರೆಡಿ ಮಾಡಿ ತಿನ್ನಿಸಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಸ್ನ್ಯಾಕ್ಸ್ ಎಲ್ಲ ಹಾಕಿ ಎಲ್ಲ ಅವರೇ ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಇನ್ನು ಆ್ಯಸ್ ಯೂಶುವಲ್ ನಾರ್ಮಲ್ ಡೇಸಲ್ಲೆಲ್ಲ ಈ ರೀತಿ ನಾನೇ ಎಲ್ಲ ಎದ್ದು ಪ್ರಿಪೇರ್ ಮಾಡಿ ಕಳಿಸ್ತೀನಿ. ನಾನು ಹೇಳ್ದಾಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ನೋಡಿ ಇವತ್ತು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಅವ್ನಿಗೆ ಹಾಕೋದು ಬಂದು ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಹಾಗೆಯೇ ಖರ್ಜೂರ, ಬಾದಾಮಿ ಇಷ್ಟೂ ಕೂಡ ಒಂದು 4 ಹಾಕ್ತೀನಿ. ಬಟ್ ಈ ಸಲ ಏನಾಗಿತ್ತು ಅಂದರೆ ಪಿಸ್ತಾ ಖಾಲಿಯಾಗಿತ್ತು ಮತ್ತು ಖರ್ಜೂರನೂ ಖಾಲಿಯಾಗಿದೆ. ಸೊ ಅದಕ್ಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಹಾಕ್ಕೊಟ್ಟಿದ್ದೀನಿ ನಾನಿವತ್ತು. ಈ ಸಲ ಮತ್ತೆ ಹೋದಾಗ ತರಬೇಕು ಅವನಿಗೆ. 2 ಸಲ ಹೋಗಿ ಕೂಡ ಮರ್ತ್ಕೊಂಡು ಬಂದೆ ಅವ್ನಿಗೆ ಡ್ರೈ ಫ್ರೂಟ್ಸ್ ತರೋವಂಥದ್ದು. ಸೊ ತರಬೇಕು, ಅವ್ನಿಗೆ ಡ್ರೈ ಫ್ರೂಟ್ಸ್ ಇಷ್ಟ, ಕೇಳ್ತಾ ಇರ್ತಾನೆ ಡ್ರೈ ಫ್ರೂಟ್ಸ್ ಸಾಕಮ್ಮ ಅಂತ ಹೇಳ್ಬಿಟ್ಟು. ಅದನ್ನಾದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಮನೇಲಿ ಕೊಟ್ಟರು ತಿಂತಾನೆ ಡ್ರೈ ಫ್ರೂಟ್ಸ್ನ, ಬಟ್ ಕೆಲವೊಂದು ತಿನ್ನಲ್ಲ. ಬಟ್ ಸ್ಕೂಲಲ್ಲಿ ಹಂಗಲ್ಲ, ನಾನು ಎಲ್ಲ ಯಾವ್ದು ಹಾಕ್ಕೊಟ್ಟಿರ್ತೀನಿ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡು ಬಂದಿರ್ತಾನೆ. ನಾನು ಒಂದೇ ಥರ ಹಾಕ್ಕೊಟ್ಟಿರಲ್ಲ, ಬೋರ್ ಆಗುತ್ತಲ್ವ ಒಂದೇ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ. ಎಲ್ಲನೂ ಒಂದು 4 ಹಾಕಿದ್ರೆ ಅದೇ ಒಂದಷ್ಟು ಆಗುತ್ತೆ. ಸೊ ಅವ್ರಿಗೆ 11 o'clock ಒಂದ್ಸಲ ಸ್ನ್ಯಾಕ್ಸ್ ಟೈಮ್ ಇರುತ್ತಲ್ವ. ಸೊ ಆ ಟೈಮಲ್ಲಿ ಅವನು ಕೂಡ ತಿನ್ಕೋತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ತೀನಿ. ನನಗೇನಂದರೆ ಈ ಇಯರ್ದೆಲ್ಲ ನೆಕ್ಸ್ಟ್ ಇಯರೇ ದೊಡ್ಡ ಯೋಚನೆ ಆಗಿದೆ ಅಂತ ಹೇಳ್ಬೋದು, ನಿಜ ಹೇಳ್ಬೇಕಂತಂದರೆ. ಯಾಕಂದರೆ ಈಗ ಒಬ್ಬಳೇ ಇಷ್ಟೆಲ್ಲ ಮಾಡಿ ಅವನಿಗೆ ರೆಡಿ ಮಾಡಿ ಕಳಿಸೋದಲ್ದಂತೆ ನೆಕ್ಸ್ಟ್ ಇಯರ್ ನಮ್ಮ ನಿಶು ಬೇಬಿನೂ ಕೂಡ ಸ್ಕೂಲ್ಗೆ ಹೋಗ್ತಾನೆ. ಸೊ ಆವಾಗ ಅವನು ಕೂಡ ರೆಡಿ ಮಾಡಬೇಕಂದ್ರೆ ಹೆಂಗೆ ರಿಸ್ಕ್ ಆಗುತ್ತೋ. ಆ್ಯಸ್ ಯೂಶುವಲ್ ನನಗೆ ಅಮ್ಮ ಇದ್ದಾರೆ. ಸೊ ನಮ್ಮ ಅಮ್ಮ ಇರೋದ್ರಿಂದ ನಂಗೆ ತುಂಬ ಅಂದರೆ ತುಂಬ ದೊಡ್ಡ ಹೆಲ್ಪ್ ಆಗ್ತಿದೆ. ಇಲ್ಲಾಂದರೆ ನಂಗೆ ಇನ್ನೂ ಕಷ್ಟ ಆಗಿಬಿಡ್ತಿತ್ತು. ನನಗೆ ಇಮ್ಯಾಜಿನೇ ಮಾಡೋದಕ್ಕಾಗಲ್ಲ, ನನಗೆ ಅಷ್ಟು ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ನಾನು ಇವಾಗ ಹೇಳ್ತಾ ನನಗೆ ಎಷ್ಟು ಅಪ್ಸೆಟ್ ಆಗ್ತಿದೆ. ಅಮ್ಮ ಏನಾದರೂ ನಾನು ಇದೇ ಊರಲ್ಲಿ ಮದುವೆ ಆಗಿಲ್ಲ ಅಂದಿದ್ರೆ ನನಗೆ ಇಷ್ಟೊತ್ತಿಗೆ ನನ್ನ ಕತೆ ಇನ್ನೇನೋ ಅಂತ ನಾನು ಅದನ್ನೇ ನೆನೆಸ್ಕೋತೀನಿ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇರ್ತಾರೆ, ಇಲ್ಲ ಅಂದರೆ ನಿನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಮಲ್ಕೊಂಡ್ರು ಅಮ್ಮ ಕಳಿಸ್ಕೋತಾರೆ, ಆ ತಲೆನೋವಿಲ್ಲ, ಅದೊಂದು ಧೈರ್ಯ ಇದೆ ನನಗೆ. ಬಟ್ ನೋಡಬೇಕು, ಅದೇ ನೆಕ್ಸ್ಟ್ ಇಯರು ಕೂಡ ಒಂದೊಂದು ಟೈಮ್ ಆಗಲ್ಲ ಅಂದರೆ ಅಮ್ಮ ಬ್ಯಾಲೆನ್ಸ್ ಮಾಡ್ಕೋತಾರೆ, ಏನಾದರೂ ಕಳಿಸ್ಕೊಡ್ತಾರೆ. ಸೊ ಟೆನ್ಷನ್ ಏನಿಲ್ಲ ತುಂಬ. ಬಟ್ ಆದರೂ ಬೇರೆ ಟೈಮಲ್ಲಾದರೂ ನಾನು ಕಳಿಸ್ಬೇಕಲ್ವ. ಸೊ ಅದೇ ಒಂದು ನಂಗೆ ದೊಡ್ಡ ಟೆನ್ಷನ್ ಅಷ್ಟೇ.
ಫ್ರೆಂಡ್ಸ್ ಹಾಗೆಯೇ ನಾನಿವಾಗ ಕಿಚನಿಗೆ ಬಂದು ಕ್ಲೀನ್ ಮಾಡ್ತಿರೋದು ನೋಡ್ತಾ ಇರ್ಬೋದು ನೀವು. ಸೊ ನನ್ನ ಮಗನಿಗೆ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ಅವನ್ನ ಫುಲ್ಲು ರೆಡಿ ಮಾಡಿಬಿಟ್ಟು ಕುಣಿಸಿದ್ದೀನಿ. ಆಲ್ರೆಡಿ 8:30ಗೆಲ್ಲ ಅವನ್ನ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು. 9 o'clockಗೆ ಅವ್ನಿಗೆ ಸ್ಕೂಲ್ ಇರೋದು. ಬಟ್ ನಾನು ಬೇಗನೆ ರೆಡಿ ಮಾಡಿಬಿಡ್ತೀನಿ. ಒನ್ ಟೈಮ್ ಇನ್ನೂ ಬೇಗನೆ ಪಾಪ 8:15ಗೆಲ್ಲ ರೆಡಿ ಮಾಡಿ ಕುಣಿಸ್ಬಿಟ್ಟಿರ್ತೀನಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು. ಸೊ ಇವಾಗ ಅವ್ನು ಆಚೆ ಕೂತಿದ್ದಲ್ವ, ಸೊ ನಾನು ಹಾಗೆ ಕಿಚನ್ ಎಲ್ಲ ಫುಲ್ಲು ಮೆಸ್ಸಪ್ ಆಗಿತ್ತಲ್ವ, ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಇವತ್ತು ಪೂಜೆ ಬೇರೆ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ತಿಂಡಿ ಜೊತೆ ಸಾಂಬಾರು ಕೂಡ ರೆಡಿ ಮಾಡಿಬಿಡ್ತಿದ್ದೆ ಸ್ವಲ್ಪ ಲೇಟ್ ಆದ್ರೂ ಕೂಡ. ಬಟ್ ಅದೇ ನಾನು ಹೇಳಿದ್ನಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದಕ್ಕೆ ದೋಸೆ ಹಿಟ್ಟೆ ಇತ್ತಲ್ವ, ಸೊ ಅದೇ ಬೇಕಾದರೂ ಮಧ್ಯಾಹ್ನಕ್ಕೆ ಎಮರ್ಜೆನ್ಸಿ ಆಗುತ್ತೆ. ಇಲ್ಲಾಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಬೇಕಾದರೆ ಏನಾದರೂ ಮಾಡ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ರಿಸ್ಕ್ ತಗೋತಾ ಇಲ್ಲ. ಒನ್ ಟೈಮ್ ಮಾಡಿಬಿಡ್ತೀನಿ ರಿಸ್ಕ್ ತೊಗೊಂಡು, ಆಮೇಲೆ ಮತ್ತೆ ಹುಷಾರು ತಪ್ಪಿಬಿಡ್ತೀನಿ. ಸೊ ಈಗ ವಾಯ್ಸು ಕೂಡ ಅಷ್ಟು ಕ್ಲೀನಾಗಿಲ್ಲ, ಯಾಕಂದರೆ ನಾನು ವಾಯ್ಸ್ ಓವರ್ ಕೊಡುವಾಗಲೂ ಕೂಡ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಅದಕ್ಕೋಸ್ಕರ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ನ ಬೇಗ ಬೇಗ ಕಸ ಗುಡಿಸಿ ಮನೆ ಒರೆಸಿ ಈಗ ಪಾತ್ರೆನೆಲ್ಲ ವಾಶ್ ಮಾಡಿಟ್ಟು ಸೊ ಸ್ನಾನ ಮಾಡೋದಕ್ಕೆ ಹೋಗಬೇಕು. ನಾನು ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಸೊ ಇನ್ನೂ ಇಷ್ಟು ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ ನನಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಫುಲ್ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತುಂಬ ಲೆಂತಿ ಆಗಿಬಿಟ್ಟಿತ್ತು. ನಿಮಗೂ ಇನ್ನೇನು ಕ್ಲೀನ್ ಮಾಡೋದು ನೋಡಿದ್ರೆ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಈಗ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಆದರೆ ಫಸ್ಟು ಏನೋ ಒಂಥರ ನೆಮ್ಮದಿ ಸಮಾಧಾನ ಅಂತ ಹೇಳ್ಬೋದು. ಸೊ ಇವಾಗೆಲ್ಲ ಇನ್ನೂ ಕಸ ಗುಡಿಸಿ ಹಾಗೆ ಮನೆಯೆಲ್ಲ ಸಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು. ಹಾಗೆ ನನ್ನ ಚಿಕ್ಕ ಮಗನ ಕೂಡ ಎಲ್ಲ ತಿಂಡಿ ತಿನ್ನಿಸ್ಬೇಕು. ಸೊ ಇನ್ನೂ ಬೇಜಾನು ಕೆಲಸ ಇದೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಇಷ್ಟು ಕೆಲಸ ಮಾಡಿ ಇದೇ ರೀತಿ ಇರೋದು ನನ್ನ ರೂಟೀನ್ ಅಂತ ಹೇಳ್ಬೋದು. ಇನ್ನೊಂದು ಬೇಗನೆ ಮಾಡಿಬಿಟ್ಟಿರ್ತೀನಿ. ಬಟ್ ಅದಕ್ಕೆ ನನ್ನ ಹಸ್ಬೆಂಡ್ ಬೈತಾಯಿದ್ರು. ಈಗ ಆಲ್ಮೋಸ್ಟ್ 1 ವೀಕ್ ಆಯಿತು ನಾನು ಹುಷಾರು ತಪ್ಪು ಚೇತರಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ಫಸ್ಟ್ ಯಾರನ್ನಾದ್ರೂ ನೋಡು ಹೆಲ್ಪರ್ನ, ಏನಾದರೂ ಮಕ್ಳಿಗೆ ತಿಂಡಿ ತಿನ್ನಿಸ್ಕೊಂಡು ಮನೇಲಿ ಅಡುಗೆ ತಿಂಡಿ ಮಾಡಿಕೊಂಡು ಸುಮ್ಮನೆ ಇರುವಂತೆ ಏನಕ್ಕೆ ಇಷ್ಟೆಲ್ಲ ರಿಸ್ಕು ಅಂತೇಳ್ಬಿಟ್ಟು ಬಟ್ ನಾನು ಬೇಡ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ ಅದನ್ನು ಕೂಡ. ಸೊ ನೋಡಬೇಕು. ಸೊ ಇವಾಗ ನನ್ನ ಮಗ ನೋಡಿ ಕಸ ಗುಡಿಸಿದ್ರೆ ಬಂದು ಟಾರ್ಚರ್ ಮಾಡ್ತಾಯಿದ್ದ. ಸೊ ಕಸ ಗುಡಿಸಿ ಮನೆಯೆಲ್ಲ ಸೀಟಾಗಿ ಸೊ ಇವಾಗ ಪೂಜೆನೂ ಕೂಡ ಮಾಡಾಯಿತು. ಓವರ್ ಕೊಡೋದೇ ಆಯಿತು. ಸೊ ಇವಾಗ ಟೈಮ್ ಬಂದು 11 ಸೊ ಇವಾಗ ಪೂಜೆ ಎಲ್ಲ ಮುಗೀತು ಕೆಲಸ ಎಲ್ಲ. ಸೊ ಇವಾಗ ತಿಂಡಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ಇವಾಗ ದೋಸೆ ಹಾಕೊಂಡು ತಿನ್ನಬೇಕು. ನನಗಂತೂ ಫುಲ್ ಟಯರ್ಡ್ ಆಗಿದೆ. ಯಾಕೆಂತ ಗೊತ್ತಿಲ್ಲ, ಈ ವೀಕ್ ನನ್ನ ಕೈಲಿ ತುಂಬ ಬಾಡಿ ಪೈನ್ ಬರ್ತಿದೆ ಕೆಲಸ ಮಾಡಿ ಮಾಡಿ. ನನಗಂತೂ ಸುಸ್ತಾಗ್ಬಿಟ್ಟಿದೆ, ಹೆವಿ ಬ್ಯಾಕ್ ಪೈನು. ಸೊ ಆಲ್ರೆಡಿ ಆಗ್ತಾಯಿಲ್ಲ. ಬಟ್ ಆದರೂ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು. ಸೊ ಶಾಪಿಂಗ್ ಪ್ಲ್ಯಾನ್ ಕೂಡ 1 ವೀಕ್ ಬ್ಯಾಕೇನೆ ಇತ್ತು. ನನಗೆ ಹುಷಾರಿಲ್ಲ ಅದು ಇದು ಅಂತ ಕ್ಯಾನ್ಸಲ್ ಆಗ್ತಾನೇ ಬಂತು. ಸೊ ಏನು ಶಾಪಿಂಗು ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದೆಲ್ಲ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿ ಅಂತಲೇ ವೀಡಿಯೋನ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಈಗ ತಿಂಡಿ ತಿನ್ಕೊಂಡು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಹೋಗ್ತೀನಿ. ನನ್ನ ಕೈಲಂತೂ ಆಗ್ತಾಯಿಲ್ಲ, ಹೆವಿ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಸೊ ಯಾವ ಶಾಪ್ ಹೋಗ್ತೀವಿ ಏನು, ಈಗ ಫೆಸ್ಟಿವಲ್ ಟೈಮ್ ಬೇರೆ. ಸೊ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೆಂಗಿರುತ್ತೋ ಇವತ್ತು ತಿಂಡಿ ನನಗೂ ಕೂಡ ಐಡಿಯಾ ಇಲ್ಲ. ಸೊ ನೋಡೋಣ ಬನ್ನಿ, ಈಗ ನಾನು ಹಿಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ. ಶಾಪಿಂಗ್ ಅಂತ ಹೇಳಿಬಿಟ್ಟು ಸೊ ಇವಾಗ ಬಂದು ರೂಮಲ್ಲಿ ಕೂತಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಅವಸ್ಥೆನ. ಹೌದು, ಸೊ ಅನ್ಫಾರ್ಚುನೇಟ್ಲಿ ಶಾಪಿಂಗ್ ಕೂಡ ಕ್ಯಾನ್ಸಲ್ ಆಯಿತು ಪ್ಲ್ಯಾನು. ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ನ ಮುಂದೂಡಲಾಗಿದೆ. ಇವತ್ತಿನ ಸದ್ಯಕ್ಕೆ ಹೋಗ್ತಾಯಿಲ್ಲ. ಸೊ ನಾನು ನಿಮ್ಮ ಜೊತೆಲ್ಲ ಹೇಳಿದೆ ಏನು ಶಾಪಿಂಗ್ ಅಂತ ಹೇಳ್ತೀನಿ ಅಂತ. ಬಟ್ ಸೊ ಕ್ಯಾನ್ಸಲ್ ಆಯಿತು, ನಾಳೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನೀವು. ಸೊ ನಾನು ಹೇಳಿದೆ ಅಲ್ವಾ ಹೆವಿ ಬ್ಯಾಕ್ ಪೇನ್ ಇದೆ ಅಂತ. ಹೌದು, ತುಂಬ ಬ್ಯಾಕ್ ಪೇನ್ ಇದೆ. ಡಾಕ್ಟರ್ ಕೊಟ್ಟರು ಟ್ಯಾಬ್ಲೆಟ್ನ 2 ಟೈಮ್ಸ್ ತೊಗೊಂಡು ಮಿಸ್ ಮಾಡಿಬಿಟ್ಟಿದ್ದೆ. ಈಗ ಟ್ಯಾಬ್ಲೆಟ್ ತೊಗೊಂಡೆ, ಈಗ ಮಲ್ಕೋಬೇಕು ನಾನು. ನಿಜವಾಗ್ಲೂ ಇಲ್ಲಿ ಇಷ್ಟು ಬ್ಯಾಕ್ ಪೇನ್ ಇದೆ ಅಂದರೆ ಹಿಂಗೆ ಹೊಲ್ಕೊಂಡು ಹಿಂಗೆ ಕುತ್ಕೋಬೇಕು ಅನ್ನಿಸ್ತಾ ಇದೆ. ಅಷ್ಟು ನನಗೆ ಕುತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಇವತ್ತು ನಿಜ ಹೆಂಗೆ ಹೋಗ್ತಾಯಿದೆ ಅಂತಲೂ ಗೊತ್ತಿಲ್ಲ. ಅದಕ್ಕೇನೋ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯ್ತು ಅಂತ ಅನಿಸುತ್ತೆ. ಅದು ಇದು ರೀಸನ್ ಎಲ್ಲ ಇದ್ದ. ಯಾಕಂದರೆ ಮಧ್ಯಾಹ್ನ ಕೂಡ ಆಗಿತ್ತಲ್ಲ, ಇಷ್ಟೊತ್ತಿನ ಮೇಲೆ ಹೋಗಿ ನಾವೆಲ್ಲರೂ ಹೋಗೋದ್ರಿಂದ ಹೆಂಗೆ ಶಾಪ್ ಮಾಡೋದಕ್ಕಾಗುತ್ತೆ, ತುಂಬ ಟೈಮ್ ಆಗಿಬಿಡುತ್ತೆ. ಆಮೇಲೆ ಮಕ್ಳಿಗೆಲ್ಲ ತೊಗೊಂಡು ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದನೂ ಕೂಡ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ಆಗಿದ್ದು ಒಳ್ಳೇದಾಯ್ತು ಇವಾಗ ನನಗೆ ಅಂತ ನಿಜವಾಗ್ಲೂ ಫೀಲ್ ಆಗ್ತಿದೆ. ಯಾಕಂದರೆ ಅಷ್ಟು ಬ್ಯಾಕ್ ಪೇನ್ ಇದೆ. ನಿಜವಾಗ್ಲೂ ನನಗೆ ಬರಲ್ಲ ಅಂತಲೂ ಕೂಡ ಆಲ್ರೆಡಿ ಹೇಳಿದ್ದೆ. ಅದರ ಬಾ ಅಂತ ಹೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೆ, ಏನೇನು ಮಾಡೋಕ್ಕಾಗಲ್ಲ ಅಂತ. ಬಟ್ ಇವಾಗ ನೆಮ್ಮದಿಯಾಗಿ ಮಲ್ಕೋತೀನಪ್ಪ. ನಿಜವಾಗ್ಲೂ ತುಂಬ ನಿದ್ದೆ ಮಾಡಬೇಕು. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದೆ. ಬಟ್ ಈ 1 ವೀಕ್ ಅದು ಏನಾಯಿತು, ಹೆವಿ ಕೆಲಸ ಮಾಡಿ ಆ ಟೈಮಲ್ಲಿ ಗೊತ್ತಾಗಲ್ಲ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅನ್ನೋದಂತೂ ನಿಜ. ನನಗೆ ಬಾಡಿ ಸ್ವಲ್ಪನೂ ಸಪೋರ್ಟ್ ಮಾಡ್ತಾನೆ ಇಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬೋದು. ಅಷ್ಟು ಪೇಯ್ನ್ ಬರ್ತಾಯಿದೆ. ನೋಡಬೇಕು, ಕಮ್ಮಿ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ನೋಡೋಣ. ಓಕೆ, ಈಗ ಮಲಗಿದ್ದೆದ್ದು ನಾನು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್. ಫ್ರೆಂಡ್ಸ್, ಇವಾಗ ನಿದ್ದೆ ಎಲ್ಲ ಮಾಡಿದ್ದು. ಸೊ ಇವಾಗ
ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ ಬಂದಿದ್ದೆ ಆಲ್ರೆಡಿ ಒಂದು ಸಲ ಊಟ ಮಾಡ್ಕೊಂಡು ಬಂದೆ, ದೋಸೆನೇ ತಿನ್ಕೊಂಡು 3 o'clockಲ್ಲಿ. ಬಟ್ ಇವಾಗ ಮತ್ತೆ ಮೇಲ್ಗಡೆ ಬಂದು ಹೇಳಿದ್ನಲ್ಲ, ನನಗೆ ಹುಷಾರಿಲ್ಲ. ಐ ಮೀನ್ ಬಾಡಿ ಎಲ್ಲ ಫುಲ್ ಪೇಯ್ನ್, ಬ್ಯಾಕ್ ಪೇಯ್ನ್ ಹೆವಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮತ್ತೆ ರೆಸ್ಟ್ ಮಾಡೋಣ ಅಂತ ಬಂದಿದ್ದೆ. ಇವಾಗ ಟೈಮ್ ಆಯ್ತಲ್ವ, 4:30 ಆಯಿತು. ಸೊ ಕೆಳಗಡೆ ಹೋಗೋಣ, ಮುಸ್ಸಂಜೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಫೇಸ್ ವಾಶ್ ಮಾಡ್ಕೊಂಡು ಹೊರಟಿದ್ದೀನಿ. ಸೊ ಒಡವೆ ಸೆಟ್ ರಿಟರ್ನ್ ಕೊಡೋದಿತ್ತು. ಐ ಮೀನ್ ನಮ್ಮ ಅತ್ತಿಗೆ ಹತ್ರನೇ ತೊಗೊಂಡಿದ್ದು. ಸೊ ಅವ್ರಿಗೆ ಇವತ್ತು ಕೊಡೋಕೆ ಹೋಗ್ಬೇಕಿತ್ತು. ಐ ಮೀನ್ ಅವತ್ತೇ ಕೊಡಬೇಕಿತ್ತು ತೊಗೊಂಡೋಗಿ. ಬಟ್ ನನಗೆ ಅದು ಇದು ಅಂತೇಳಿ ಕೊಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲಿ ಇನ್ನೂ ಫುಲ್ ಮಿಸ್ಅಪ್ ಆಗಿದೆ, ಹಂಗೆ ಇಟ್ಟಿದ್ದೀನಿ ನಾನು. ಇನ್ನೂ ಡಾಬೆಲ್ಲ ಇದೆ, ಹಾಗೆಯೇ ಚೌಳಿ ಆಗಿರ್ಬೋದು, ಪ್ರತಿಯೊಂದು ಯಾವತ್ತು ಹೆಂಗೆ ಬಂದು ನಾನು ಹಾಗೆ ಇಟ್ಟಿದ್ದೆ ಟೇಬಲ್ ಮೇಲೆ ಸಪ್ರೇಟಾಗಿ ಟ್ಯೂಸ್ಡೇ ಅದೇ ಥರ. ಸೊ ಸೆಟ್ಟು ಕೂಡ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ತೊಗೊಂಡೋಗಿ ಕೊಡೋಣ ಓಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಅಮ್ಮನ ಮನೆ ಹತ್ರನೇ ಅಲ್ವಾ. ಸೊ ಒಂದು ಚಿರುನ ಕರ್ಕೊಂಡು ಟ್ಯೂಷನ್ಗೂ ಬಿಟ್ಟು ಆಮೇಲೆ ಇದು ಕೊಟ್ಬಿಟ್ಟು ಚಿರು ಕರ್ಕೊಂಡೋಗಿ ಟ್ಯೂಷನ್ ಬಿಟ್ಬಿಟ್ಟು ಬರ್ತೀನಿ. ಸೊ ಇನ್ನೂ ಅಡುಗೆ ಎಲ್ಲ ಮಾಡಬೇಕಿವತ್ತು. ಸೊ ಬೆಳಗ್ಗೆನೇ ಮಾಡಿಬಿಡ್ತಿದ್ದೆ ನಾನು, ಈವ್ನಿಂಗ್ ಮಾಡೋದಿಲ್ಲ, ಆಲ್ಮೋಸ್ಟ್ ತುಂಬ ಕಮ್ಮಿನೇ. ಬಟ್ ಆಗ್ತಾಯಿಲ್ವಲ್ಲ, ಸೊ ಅದಕ್ಕೆ ಅದು ಬೆಳಿಗ್ಗೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ದೋಸೆನೇ ಇತ್ತಲ್ಲ, ಅದನ್ನೇ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ. ಇವಾಗ ಹೋಗಿ ಅಡುಗೆನೂ ಕೂಡ ಮಾಡಬೇಕು. ಸೊ ನೋಡೋಣ ಬನ್ನಿ, ಇನ್ನು ನೈಟ್ ತನಕ ಹೇಗೋಗುತ್ತೆ ವ್ಲಾಗು, ಅದೇ ರೀತಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಆಗಿ ಕೆಳಗಡೆ ಎಲ್ಲ ಹೋಗಿದ್ದು, ನನ್ನ ಮಗನ ಟ್ಯೂಷನ್ಗೂ ಕೂಡ ಬಿಟ್ಬಿಟ್ಟು ಬಂದು ಸುಮ್ಮನೆ ಕೂತಿದ್ದೆ. ಇನ್ನೂ ಅಡುಗೆ ಕೂಡ ಪ್ರಿಪೇರ್ ಮಾಡಿರಲಿಲ್ಲ. ಹಾಗೆ ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತೀನಲ್ವ ನಾನು. ಸೊ ಅದಕ್ಕೆ ಸ್ಯಾರೀಸ್ ನೋಡೋದಕ್ಕೆ ಅಂತ ಬಂದಿದ್ದರು. ಸೊ ಹೀಗೆ ಒಬ್ಬರ ಹತ್ರ ಯಾರಾದರೂ ಮನೆ ಹತ್ರ ಒಬ್ಬೊಬ್ರು ಯಾರು ಬರ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದೆ. ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೋತಾಯಿದ್ರು. ಹಾಗೆ ಅದಕ್ಕೆ ಬ್ಲಾಗ್ಗಳು ಕೂಡ ಆ್ಯಡ್ ಮಾಡಿದೆ. ನಿಮಗೂ ಕೂಡ ಏನಾದರೂ ಬೇಕಾದರೆ ನಾನು ಸ್ಯಾರೀಸ್ ಎಲ್ಲ ಏನು ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದರಲ್ಲೂ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಿಜ ಖಂಡಿತ ಬೇರೆ ನ್ಯೂ ಸ್ಟಾಕ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ ನಾನು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಇಲ್ಲೇ ಸ್ಟಾಕ್ ಖಾಲಿ ಆಗೋಯಿತು. ಸೊ ಅದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನೂ ಅಪ್ಡೇಟ್ ಮಾಡೋದಿದೆ, ಬಟ್ ನನಗೆ ಟೈಮ್ ಇಲ್ಲ. ಸೊ ನೋಡೋಣ. 7 o'clock ಆಗಿದೆ ಅಂತ ಹೇಳಿದ್ರೆ 7:15 ಆಲ್ರೆಡಿ ಆಗಿರ್ಬೇಕು ಅನಿಸುತ್ತೆ. ಸೊ ಇವಾಗ ಹಸ್ಬೆಂಡು ಚಿಕನ್ ತಂದಿದ್ದಾರೆ. ಸೊ ಬಿರಿಯಾನಿ ಮಾಡು ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಬಿರಿಯಾನಿ ಮಾಡೋದಕ್ಕೆ ಚಿಕನ್ ಎಲ್ಲ ಫಸ್ಟ್ ಇವಾಗ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಿರಿಯಾನಿ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿದಂತೆಯೇ ವೀಡಿಯೋನ ಎಂಟು ತನಕ ನೋಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಆಮೇಲೆ ರೆಡ್ ಕಲರ್ ಚಿಕನ್ ರೆಸಿಪಿ ನಾನು ಆಲ್ರೆಡಿ ಮಾಡಿದ್ನ ಚಾನಲಲ್ಲಿದೆ. ಸೊ ಗ್ರೀನ್ ಕಲರ್ ನಾನು ಯಾವತ್ತೂ ಶೇರ್ ಮಾಡಿರಲಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬ ದಿನ ಆಗಿತ್ತು ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ. ಮನೇಲಿ ನಾನು ಮಾಡು, ಹೊರಗಡೆ ಹೋಟೆಲೆಲ್ಲ ತಿಂತಾ ಇರ್ತೀವಿ, ಆಲ್ಮೋಸ್ಟ್ ರೀಸೆಂಟಾಗೆಲ್ಲ ತಿಂದಿದ್ದೀನಿ. ಬಟ್ ಮನೇಲಿ ತಿಂದಿರಲಿಲ್ಲ. ಅದಕ್ಕೋಸ್ಕರ ಮನೇಲಿ ಗ್ರೀನ್ ಕಲರ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಆಗಿರೋ ಟೈರ್ಡ್ಗೆ ಇವತ್ತು ಜಸ್ಟ್ ಚಾಪ್ಸ್ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವರು ಬಿರಿಯಾನಿ ಮಾಡು ಅಂತ ಇದ್ದಾರೆ. ಹೋಗಿ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಶ್ ಮಾಡಿ ಫಸ್ಟ್ ನಾನು ಸಪ್ರೇಟು ಸುಂಡಿಸ್ಕೊಬಿಡ್ತೀನಿ ಇದನ್ನು ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿ. ಸೊ ರೆಸಿಪಿನ ತೋರಿಸ್ತೀನಿ. ಸೊ ಮಿಸ್ ಮಾಡಿ ಅಂತ ನೀವು ವಿಡಿಯೋನ ಎಂಟು ತನಕ ನೋಡಿ. ಚಿಕನ್ ವಾಶ್ ಮಾಡಿಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಹಾಕೊಂಡು ಅರಿಶಿನ ಉಪ್ಪು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಸುಂಡಿಸ್ಕೊಬಿಡೋಣ. ನನಗೆ ಈ ರೀತಿ ಸಪ್ರೇಟ್ ಸುಂಡಿಸ್ಕೊಂಡು ಮಾಡಿದ್ರೇ ಇಷ್ಟ ಆಗುತ್ತದೋ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಇವಾಗ ಬನ್ನಿ ಚಾಪ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಒಂದೇ ಚಾಪ್ ಮಾಡಬೇಕಾಗಿರೋಂಥದ್ದು, ಇನ್ನೆಲ್ಲನೂ ಕೂಡ ಪೇಸ್ಟ್ ಹಾಕುವಂಥದ್ದು. ಸೊ ಏನೆಲ್ಲ ಹಾಕ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಫುಲ್ ರೆಸಿಪಿನ. ಸೊ ಹಾಗೆಯೇ ಫ್ಯಾನ್ ಹಾಕೊಂಡಿದ್ದೀನಿ. ಫ್ಯಾನ್ ಸೌಂಡ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ನಮ್ಗೆ ಈರುಳ್ಳಿ ಕೂಗಬೇಕಂದ್ರೆ ಫ್ಯಾನ್ ಇರಲೇಬೇಕು, ಇಲ್ಲಾಂದರೆ ಬೇಗ ಕಣ್ಣುಡಿ ಬಂದಿರುತ್ತೆ. ಅದಕ್ಕೋಸ್ಕರ ನನಗೆ ಇಲ್ಲಿ ಮದುವೆ ಆದಾಗಿಂದ ಇದು ಒಂದು ಪ್ಲೇಸ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಫ್ಯಾನ್ ಇದೆ, ಕರೆಕ್ಟಾಗಿ ಕೆಳಗಡೆ ಡೈನಿಂಗ್ ಟೇಬಲ್ ಇದೆ. ನಾನು ಇಲ್ಲೇ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಕಟ್ ಮಾಡುವಂಥದ್ದು ನನಗೆ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು. ಬೇರೆ ಇನ್ನೆಲ್ಲೇ ಆದರೂ ಈರುಳ್ಳಿ ಚಾಪ್ ಮಾಡಬೇಕಂದ್ರೆ ನಾನು ಹೋಗೋದೇ ಇಲ್ಲ, ಯಾಕಂದರೆ ನನಗೆ ಆಗೋದಿಲ್ಲ. ನಾನು ಫ್ಯಾನ್ ಕೆಳಗಡೆ ಇರಬೇಕು, ಎಷ್ಟು ಈರುಳ್ಳಿ ಆದರೂ ಕುತ್ಕೊಂಡು ಕಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಈ ರೀತಿ ಅಡ್ಜಸ್ಟ್ ಆಗ್ತಿದೆ. ಸೊ ಬನ್ನಿ, ಇವಾಗ ಈರುಳ್ಳಿ ಒಂದಷ್ಟೇ ಕಟ್ ಮಾಡಬೇಕು. ಸೊ ನಿಶು ಬಂದಿದ್ದಾನೆ, ಇಲ್ಲೇ ಆಟ ಆಡ್ತಾ ಇದ್ದಾನೆ. ಅಮ್ಮನ ಮನೆ ಕಳಿಸಿದೆ, ಮತ್ತೆ ಕಳಿಸ್ಬೇಕು. ಅಮ್ಮ ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಚಿರು ಇನ್ನೂ ಟ್ಯೂಷನಿಂದ ಬಂದಿಲ್ಲ. ಸೊ ಅವನ್ನ ಇಲ್ಲೇ ಇಟ್ಕೊತೀನಿ. ನಿಶು ಬೇಬಿನ ಅಮ್ಮನ ಮನೆಗೆ ಕಳಿಸ್ತೀನಿ. ಯಾವಾಗಲೂ ನೈಟ್ ಹಿಂಗೇನೆ ಎಲ್ಲೋ ಒನ್ ನೈಟ್ ಅಷ್ಟೇ ಅವನು ನಿಶು ಇಲ್ಲಿರೋದು. ಬೈಲೆ ಪಪ್ಪು ಅವನ ಟ್ರೈಪೋರ್ಡ್ ಹೌಸ್ಕೊಂಡು, ನನ್ನ ಫೋನ್ ಹೌಸ್ಕೊಂಡು ಹಾಯ್ ಮಾಡ್ಬೋದು. ಹಾಯ್ ಹಾಯ್. ಏನು ಬೇಕು ನಿಮ್ಗೆ? ಅದು ಬೇಕಾ ಟ್ರೈಪೋರ್ಡು? ಬೇಕಾ? ಏನಕ್ಕೆ? ಏನು ನೋಡ್ತೀಯ ಅದರಲ್ಲಿ? ಏನು ನೋಡ್ತೀಯ ಹೇಳ್ಬಿಡು. ಏನು ನೋಡ್ತೀಯ ಹೇಳು ಬಾಯ್ಬಿಟ್ಟು. ಅಬ್ಬಿ ಇದರಲ್ಲಿ ಆಯಿತು. ಏನು ನೋಡ್ತೀಯ ಹೇಳು. ಆಯಿತು, ಏನು ನೋಡ್ತೀಯ ಹೇಳು.
ತಾತ ಆಚೆ ಹೋಯ್ತು. ಸೊ ಫುಲ್ಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ. ಸೊ ನಾನು ಮಾಡ್ತಿರೋದು ಚಿಕನ್ ಬಂದು 2 kg, ಸೊ ಅಕ್ಕಿ 1 kg ಹಾಕ್ತಾಯಿದ್ದೀನಿ. ಸೊ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಾಂದ್ರೂ ಒಂದು 5-6 ಈರುಳ್ಳಿ ಇರಬೇಕು ಇದರಲ್ಲಿ. ಸೊ ಹಾಗೆ ನೆಕ್ಸ್ಟ್ ಇದು ಬಂದು ಹಸಿಮೆಣ್ಸಿಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ 3 ಕೂಡ ಹಾಕಿ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನೆಕ್ಸ್ಟ್ ಬಂದು ಟೊಮೊಟೊ ಮಾತ್ರ, ಇದು ಫುಲ್ ಟೊಮೊಟೊ ಪೇಸ್ಟೇ, ಯಾವುದೇ ಕೂಡ ಇನ್ನೂ ಮಿಕ್ಸ್ ಆಗಿಲ್ಲ. ಸೊ ಇದು ಮೇನ್ ಪೇಸ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ 1 ಕಂತೆ ಕೊತ್ತಂಬರಿ ಸೊಪ್ಪು, 1 ಕಂತೆ ಪುದೀನ ಸೊಪ್ಪು, 1 ಕಂತೆ ಮೆಂತ್ಯ ಸೊಪ್ಪು, ಹಾಗೆ 2 ಕಂತೆ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಸೊ ಪಾಲಕ್ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಇರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಿರೋಂಥ ಐಟಮ್ಸ್ಗೆ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಇನ್ನು ಮಾಡ್ತಾ ಏನೇನೆಲ್ಲ ಆ್ಯಡ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ಮಿಸ್ ಮಾಡಿದಂತೆ ವಿಡಿಯೋನ ಹೀಗೆ ಎಂಟು ತನಕ ನೋಡಿ. ನಾನು ಹೇಳಿದ್ನಲ್ಲ ಈರುಳ್ಳಿ ಒಂದೇ ಚಾಪ್ ಮಾಡ್ಕೋಬೇಕು, ಎಲ್ಲನೂ ಕೂಡ ಪೇಸ್ಟೇ. ಸೊ ಬನ್ನಿ ಇವಾಗ ಮಾಡೋಣ. ಹಾಗೆ ಚಿಕನ್ ಕೂಡ ರೆಡಿ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಚಿಕನ್ ಕೂಡ ನೀಟಾಗಿ ಸುಂಡಿದೆ, ಸ್ವಲ್ಪ ನೀರಿದೆ ಅಷ್ಟೇ. ಸೊ ಕ್ಲೀನಾಗಿ ಸುಂಡಿದೆ, ಈ ರೀತಿ ಸುಂಡಿಸ್ಕೊಂಡ್ರೆ ಚಿಕನ್ ಕೂಡ ಚೆನ್ನಾಗಿರುತ್ತೆ. ಸಿಂಡು ಸ್ಮೆಲ್ಲೆಲ್ಲ ಬರೋದಿಲ್ಲ. ಪಲಾವೆಲ್ಲ ಕೂಡ ನೀಟಾಗಿ ಬೆಂದಿರುತ್ತೆ. ಸೊ ಬಿಸಿನೀರು ಕೂಡ ಕಾದಿದೆ ಆಲ್ರೆಡಿ. ಸೊ ಇವಾಗ ಏನಿದ್ರು ಒಬ್ಬರನ್ನ ಹಾಕೋಬೇಕು ಅಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಇದೇ ಪಾತ್ರೆಗೆ ಇವಾಗ ನಾನು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನಾನು ಹೇಳಿದಾಗೆ ಚಿಕನ್ಗೆ ಹಾಗೆ ಬಾತಿಗೆ, ವೆಜಿಟೇಬಲ್ ಬಾತ್ಗಾದರೂ ಅಷ್ಟೇ, ಉಪ್ಪಿಟ್ಟು ಏನೇ ಮಾಡಿದ್ರು ಅಷ್ಟೇ ತಿಂಡಿ ತುಂಬ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದಷ್ಟು ಕೂಡ ಚೆನ್ನಾಗಾಗುತ್ತೆ. ಹಂಗಂದ್ಬಿಟ್ಟು ತುಂಬ ಜಾಸ್ತಿ ಏನಲ್ಲ, ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಆಯಿಲ್ ಹಾಕೋತಿದ್ದೀನಿ. ಚಿಕನ್ ಆಲ್ರೆಡಿ ಆಯಿಲ್ ಇರುತ್ತೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಇವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪ ಲಾಸ್ಟಲ್ಲಿ ಹಾಕ್ತೀನಿ ಅಷ್ಟೇ. ನಾನು ಆಯಿಲಲ್ಲೇ ನೀಟಾಗಿ ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋವಂಥದ್ದು. ಸೊ ಇದು ಆಲ್ರೆಡಿ ಕಾದಿದೆ ಪಾತ್ರೆ, ತುಂಬ ಕಾಯೋ ಅವಶ್ಯಕತೆಯೂ ಕೂಡ ಏನಿಲ್ಲ. ಸೊ ನೋಡೋಣ ಸಾಕ ಏನು, ತುಪ್ಪ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಅದಕ್ಕೇ ಸ್ವಲ್ಪ ನಮ್ಮನೆ ಸೌಂಡ್ ಬರ್ತಾ ಇರುತ್ತೆ. ಸಾರಿ, ಸ್ವಲ್ಪ ಟಿ ವಿ ಸೌಂಡೇ ಕೇಳಿಸ್ತಾ ಇರ್ಬೋದು. ನೋಡೋಣ, ಆದರೆ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇಲ್ಲಿ. ಫ್ರೆಂಡ್ಸ್, ಇವಾಗ ಆಯಿಲೆಲ್ಲ ಕಾಯಿದೆ. ಸೊ ನಾನೇ ಸ್ವಲ್ಪ ಪಾಸ್ ಮಾಡಿಬಿಟ್ಟಿದ್ದೀನಿ, ತುಂಬ ಲೆಂತಿ ಇತ್ತು ಅದಕ್ಕೋಸ್ಕರ. ಸೊ ಈಗ ಆಯಿಲ್ ಕಾದಾದಮೇಲೆ ನಾನು ಫಸ್ಟು ಮಾಮೂಲಿ ಪಲಾವ್ಗೆ ಏನೇನು ಐಟಮ್ಸ್ ಹಾಕೋಬೇಕು ನೋಡಿ, ಆ ರೀತಿ ಎಳೆ ಹಾಗೆ ಅನಾನಸ್ ಹೂವು ಹಾಗೆ ಮರಾಠಿ ಮೊಗ್ಗು ಈ ರೀತಿ ಎಲ್ಲ ಫಸ್ಟು ಪಲಾವ್ದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡೆ. ಹಾಗೆಯೇ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ. ಸೊ ಈರುಳ್ಳಿನೂ ಅಷ್ಟೇ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಡೀಟೇಲಿಂಗಾಗಿ ಹೇಳಿದ್ದೀನಿ, ಬಟ್ ನಿಧಾನ ಆದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತೇಳ್ಬಿಟ್ಟು ಈ ರೀತಿ ಸ್ವಲ್ಪ ನಾನೇ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಎಲ್ಲನೂ ಕೂಡ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಿರೋದು, ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ. ಸೊ ಆ ಪೇಸ್ಟ್ನು ಕೂಡ ಹಾಕಿ ಈಗ ನೀಟಾಗಿ ಸ್ಮೆಲ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು ಇವಾಗ. ಫ್ರೆಂಡ್ಸ್, ಇವಾಗ ಟಿಪ್ಪು ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವಾಗ ನೋಡ್ತಾ ಇರ್ಬೋದು ಹಸಿ ವಾಸನೆ ಹೋಗ್ತಾರೆ, ನೀಟಾಗೆಲ್ಲ ಫ್ರೈ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಪೇಸ್ಟು. ಸೊ ಇವಾಗ ಇದಕ್ಕೆ ನಾನು ಹಾಗೆ ಹೇಳಿದ್ನಲ್ಲ ಏನೇನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಗ್ರೀನ್ ಕಲರು. ಸೊ ಆ ಪೇಸ್ಟ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಸೊಪ್ಪು, ಈ ಮೆಂತ್ಯ ಸೊಪ್ಪಂತೂ ಅದೇ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಫುಲ್ ನೀಟಾಗಿ ಕ್ಲೀನಾಗಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ಯಾವುದೇ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡೋಕ್ಕೆ ಪ್ರಿಫರೆನ್ಸ್ ಮಾಡ್ತೀನಿ. ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಇವಾಗ ಸ್ವಲ್ಪ ಟೇಸ್ಟಿಗೆ ಅಂತೇಳ್ಬಿಟ್ಟು ಒಂದು 4 ಸ್ಪೂನ್ ಒಂದು ಗರಂ ಮಸಾಲ, 1-2 ಸ್ಪೂನು ಅಚ್ಕಾರದ ಪುಡಿ, 1-2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡೆ. ನೀವು ಬೇಕಾದರೆ ಖಾರ ಇನ್ನೂ ಹಾಕೋಬೋದು. ನಾನು ಆಲ್ರೆಡಿ ಮೆಣ್ಸಿಕಾಯಿನ ಒಂದು 12 ಇಲ್ಲಾಂದರೆ 13 ಮೆಣ್ಸಿಕಾಯಿ ಹಾಕ್ಬಿಟ್ಟಿದೆ. ಸೊ ಅದಕ್ಕೆ ಭಯ ಆಗಿಬಿಟ್ಟು ನಾನು ಇಷ್ಟೇ ಹಾಕ್ತೆ. ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕೋಬೋದು, ಏನಾಗಲ್ಲ. ಸೊ ಇವಾಗ ಇದೇ ಟೈಮಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನಾರ್ಮಲ್ ಬಿರಿಯಾನಿ ರೆಡ್ ಕಲರ್ ಮಾಡುವಾಗ ಮಿಲ್ಕ್ ಕೂಡ ಆ್ಯಡ್ ಮಾಡ್ತೀನಿ. ಬಟ್ ಇದಕ್ಕೆ ನಾನು ಮಿಲ್ಕ್ ಆ್ಯಡ್ ಮಾಡಲ್ಲ, ಜಸ್ಟ್ ಮೊಸರು ಮಾತ್ರ ಆ್ಯಡ್ ಮಾಡ್ತೀನಿ. ಇದು ಗ್ರೀನ್ ಕಲರ್ ಸ್ವಲ್ಪ ಹುಳಿಯಾಗಿದ್ರೂ ಕೂಡ ಚೆನ್ನಾಗಿರುತ್ತೆ, ಮಿಲ್ಕ್ ಹಾಕಿರೋಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಜಸ್ಟ್ ನಾನು ಮೊಸರು ಮಾತ್ರ ಆ್ಯಡ್ ಮಾಡ್ತೀನಿ. ಸೊ ಮೊಸರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಚಿಕನ್ ಎಲ್ಲ ನೀಟಾಗಿ ಕ್ಲೀನಾಗಿ ಸುಂಡಿಸಿಟ್ಕೊಂಡಿದ್ದೆ ನೋಡಿ ಸಪ್ರೇಟು. ಸೊ
ಅದನ್ನು ಹಾಕಿ ಇವಾಗ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಡ್ತೀನಿ. ಈ ಟೈಮಲ್ಲಿ ಸ್ವಲ್ಪ ರುಚಿ ಏನಾದರೂ ಕಮ್ಮಿ ಇದ್ದರೆ ಎಲ್ಲ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಂತ ಹೇಳ್ಬೋದು. ಏನಕ್ಕೆ ನಮ್ಮ ಮಾವ ಬಿರಿಯಾನಿ ತಿನ್ನಲ್ಲ. ಸೊ ಯಾವಾಗಲೇ ಮಾಡಿದ್ರು ಅಷ್ಟೇ ಅವ್ರಿಗೆ ಈ ಟೈಮಲ್ಲಿ ನಾನು ಗ್ರೇವಿನ ಅವ್ರಿಗೆ ಎತ್ತಿಡಬೇಕು. ಇದನ್ನು ಕೂಡ ಗ್ರೇವಿ ಥರ ಚಾಪ್ಸ್ ಥರ ಚೆನ್ನಾಗಿರುತ್ತೆ. ಯಾಕಂದರೆ ಏನು ಬೇರೆ ಐಟಮ್ ಏನು ಹಾಕಿಲ್ಲ, ಚಾಪ್ಸು ಕೂಡ ಮಾಡ್ಕೊಬೋದು ಇದೇ ಥರ ಪ್ಲ್ಯಾನಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟೆಲ್ಲ ಹಾಕಿ ಈಗ ನೀಟಾಗಿ ಇದರಲ್ಲಿ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಯೋಂಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುಕ್ ಮಾಡ್ಕೋತೀನಿ. ಯಾಕಂದರೆ ಅವ್ರಿಗೆ ಇದರಲ್ಲೇ ಎತ್ತಿಟ್ರೆ ಅವರು ಮುದ್ದೆ ಜೊತೆ ತಿನ್ಕೋತಾರೆ. ಸೊ ಅವರು ಬಿರಿಯಾನಿ ಯಾವಾಗ ಮಾಡಿದ್ರು ಅಷ್ಟೇ, ರೆಡ್ ಕಲರ್ ಮಾಡುವಾಗಲೂ ಅಷ್ಟೇ ರೆಡ್ ಗ್ರೇವಿ ಆಗುತ್ತೆ, ಗ್ರೀನ್ ಕಲರ್ ಮಾಡುವಾಗ ಗ್ರೀನ್ ಗ್ರೇವಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಇವಾಗ ನಾನು ನಮ್ಮ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ನೀಟಾಗಿ ಆಲ್ರೆಡಿ ಹಿಡಿದಿರುತ್ತೆ, ಚಿಕನು ಕೂಡ ಬೆಂದಿರುತ್ತೆ, ಮಸಾಲೆ ಕೂಡ ಸಪ್ರೇಟಾಗಿ ಬೆಂದಿರುತ್ತಲ್ವ. ಒಂದು 10 ಮಿನಿಟ್ಸ್ ಈ ರೀತಿ ಬೇಯಿಸಿದ್ರೆ ಸಾಕು. ಸೊ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ, ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು 1 kg ಅಕ್ಕಿಗೆ. ಸೊ ನೀರು ಹಾಕ್ಕೊಂಡು ಈ ನೀರೆಲ್ಲ ಚೆನ್ನಾಗಿ ಮಳ್ಳದ್ಮೇಲೆ ಇವಾಗ ಸ್ವಲ್ಪ ರುಚಿ ನೋಡ್ಕೋತೀನಿ. ಯಾಕಂದರೆ ನೀರು ಹಾಕಿದ್ಮೇಲೆ ಸ್ವಲ್ಪ ಇನ್ನೂ ಕಮ್ಮಿ ಆಗಿದ್ರು ಆಗ್ಬೋದು. ಸೊ ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡೆ. ಸೊ ಇದೆಲ್ಲ ಆದಮೇಲೆ ಇವಾಗ ನಾನು ನೀಟಾಗಿ ನೀರೆಲ್ಲ ಚೆನ್ನಾಗಿ ಬೇಗ ಮಲ್ಬಿಡುತ್ತೆ. ಯಾಕಂದರೆ ಕಾಯಿಸ್ಕೊಂಡು ಇಟ್ಕೊಂಡಿದ್ರೆ ಬೇಗ ಬಂದುಬಿಡುತ್ತೆ ನೀರು. ಸೊ ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದಕ್ಕೆ ಡೈರೆಕ್ಟ್ ತಣ್ಣೀರು ಹಾಕ್ಬಿಟ್ರು ಕೂಡ ಚಿಕನು ಕೂಡ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ. ಸೊ ಚಾಪ್ಸ್ ಇದರಲ್ಲೆಲ್ಲ ಬೇರೆ ಸಪ್ರೇಟಲ್ಲೂ ಬೇಯಿಸ್ಕೊಂಡಿರ್ತೀವಿ. ಇದನ್ನೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬ ಎಲ್ಲ ಮಿಕ್ಸಾಗಿ ಬೆಂದೋಗ್ಬಿಡುತ್ತೆ. ಆದಷ್ಟು ಬಿಸಿನೀರೇ ಪ್ರಿಫರ್ ಮಾಡ್ತೀನಿ ಬಿರಿಯಾನಿ ಎಲ್ಲ ಮಾಡುವಾಗ. ಸೊ ಈಗ ಕಂಪ್ಲೀಟಾಗಿ ಬಿರಿಯಾನಿ ಕೂಡ ರೆಡಿಯಾಗಿ ಚೆನ್ನಾಗಿತ್ತು. ಸೊ ನನ್ನ ಹಸ್ಬೆಂಡ್ ಜೊತೆನೂ ಮಾತಾಡಿ ವೀಡಿಯೋ ಮಾಡಿದ್ದೆ, ವ್ಲಾಗ್ನ ನಾನು ಮಾತಾಡ್ಕೊಂಡು ಏನು ಮಾಡಿದ್ದೆ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ವ್ಲಾಗ್ ಕ್ಲಿಪ್ಪಿಂಗ್ಸೇ ಡಿಲೀಟ್ ಆಗಿಬಿಟ್ಟಿದೆ. ಸೊ ಬೇಜಾರಾಗೋಯಿತು ನನಗೂ ಕೂಡ. ಸೊ ಅದಕ್ಕೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಈ ರೀತಿ ಇತ್ತು ನನ್ನ ಫ್ರೈಡೇ ಮಾರ್ನಿಂಗಿಂದ ಹಿಡಿದು ನೈಟ್ ತನಕ ಈ ರೀತಿ ಇಷ್ಟು ಬ್ಯುಸಿ ರೋಟೀನ್. ಮಧ್ಯಾಹ್ನ ಫ್ರೀಯಾಗಿ ಇರ್ತೀನಿ, ಬಟ್ ಅದು ರೆಸ್ಟ್ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್, ಟೇಕ್ ಕೇರ್.